ಕೈಕಾಲು ಸ್ವಾಧೀನ ಇಲ್ಲದ ವ್ಯಕ್ತಿಗೆ ಮನೆ ಕಟ್ಟಿಸಿಕೊಟ್ಟ ಶ್ರೀನಿವಾಸಪುರದ ಯುವಕ ಲೋಕೇಶ್. ಶ್ರೀನಿವಾಸಪುರ ತಾಲೂಕಿನ ಮೊಗ್ಗಿಲಪಲ್ಲಿ ಗ್ರಾಮ ಪರಿಶಿಷ್ಟ ಜಾತಿಗೆ ಸೇರಿದ ಶ್ರೀನಿವಾಸ ಎಂಬುವವರಿಗೆ ಸುಮಾರು 5 ವರ್ಷಗಳ ಹಿಂದೆ ಅಪಘಾತವಾಗಿದ್ದು ಸಾವು ನೋವುಗಳ ಹೋರಾಟ ಮಾಡಿ ಕೊನೆಗೆ ಬದುಕುಳಿದಿದ್ದಾನೆ. ಅಪಘಾತದ ಹಿನ್ನೆಲೆಯಲ್ಲಿ ಸೊಂಟ ಹಾಗೂ ಕೈ ಹಾಗೂ ಕಾಲಿಗೆ ಬಲವಾಗಿ ಪೆಟ್ಟು ಬಿದ್ದು ನಡೆಯಲು ಆಗದ ಪರಿಸ್ಥಿತಿಯಲ್ಲಿ ನರಳಾಡುತ್ತಿದ್ದಾಗ ತನ್ನ ಸ್ವಂತ ಹೆಂಡತಿ ಗಂಡನನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ. ತದನಂತರ ತನ್ನ ಮನೆ ಹಳೆಯದಾಗಿದ್ದು ವಿಪರೀತ ಮಳೆ ಹಾಗೂ ಗಾಳಿಗೆ ಬಿದ್ದು ಹೋಗಿದೆ. ದಿಕ್ಕು ತೋಚದೆ ತನ್ನ ಚಿಕ್ಕ ಮಗನೊಂದಿಗೆ ವಾಸವಿದ್ದ ಈ ವ್ಯಕ್ತಿಗೆ ಇನ್ನೊಂದು ಮನೆ ಕಟ್ಟಿಕೊಡಲು ಆಗದ ಪರಿಸ್ಥಿತಿಯಲ್ಲಿ ಶೌಚಾಲಯದಲ್ಲಿ ಸುಮಾರು ತಿಂಗಳು ವಾಸ ಮಾಡಿದ್ದಾರೆ. ಇದನ್ನು ಗಮನಿಸಿದ ಸುತ್ತಮುತ್ತಲಿನ ಜನ ಶ್ರೀನಿವಾಸಪುರದ ಯುವಕ ಲೋಕೇಶ್ ಎಂಬುವರಿಗೆ ತಿಳಿಸಿದಾಗ ತನಗೆ ವಾಸ ಮಾಡಲು ಒಂದು ಮನೆ ಕಟ್ಟಿಸಿ ಅವರ ಜೀವನಕ್ಕೆ ಬೆಳಕಾಗಿದ್ದಾರೆ. ಪಾಪ ತನ್ನ ಪುಟ್ಟ ಮಗ 7ನೇ ತರಗತಿ ಓದುತ್ತಿದ್ದು ಮಗನ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಕುಟುಂಬ ಪೋಷಣೆಗಾಗಿ ಆರ್ಥಿಕ ಸಹಾಯ ಮಾಡುವಂತೆ ಕೈಚಾಚಿದ್ದಾರೆ. ವರದಿ ವೆಂಕಟೇಶ್, NKS TV4 ನ್ಯೂಸ್, ಕೋಲಾರ. ನನ್ನ ಹೆಸರು ಲೋಕೇಶ್ ಅಂದ್ಬಿಟ್ಟು ಇಲ್ಲಿ ಮೊಗಲಹಳ್ಳಿಯಲ್ಲಿ ಒಂದು ಮನೆ ಕಟ್ಸ್ಕೊಟ್ಟಿದ್ವಿ. ಅವ್ರಿಗೆ ಕಾಲು ಏನೋ ಆಕ್ಸಿಡೆಂಟ್ ಆಗಿಬಿಟ್ಟು ಇತ್ತು ಮುರಿದೋಗ್ಬಿಟ್ಟು ಅದನ್ನ ನಡೆಯೋಕ್ಕಾಗಲ್ಲ ಅದು ಇದು ಅಂದ್ಬಿಟ್ಟು ನಮ್ಗೆ ಯಾರೋ ಗ್ರಾಮಸ್ಥರು ಹೇಳಿದ್ದಕ್ಕೆ ಬಂದು ಮನೆ ಕಟ್ಸ್ಕೊಟ್ಟಿದ್ದೀವಿ. ಆತನಿಗೆ ಇವಾಗ ಸ್ವಲ್ಪ ಆರ್ಥಿಕವಾಗಿ ಇಲ್ಲೇ ಇದ್ದಾನೆ. ಆತನಿಗೆ ಸ್ವಲ್ಪ ದಾನಿಗಳು ಯಾರನ್ನ ಇದ್ದರೆ ಸ್ವಲ್ಪ ದಯವಿಟ್ಟು ಹೆಲ್ಪ್ ಮಾಡಿ. ಅಲ್ಲ, ಹೆಂಗೆ ಮಾಹಿತಿ ಗೊತ್ತಾಗಿದ್ದು ನಿಮ್ಗೆ ಆತನಿಗೆ? ಸರ್, ನಮಗೆ ಗ್ರಾಮಸ್ಥರು ಯಾರೋ ಹೇಳಿದ್ರು, ನಮ್ದು ಬಜರಂಗಿ ಯೂತ್ಸ್ ಅಂತ ಒಂದು ಸಂಘ ಇದೆ, ಆ ಸಂಘದ ಮುಖಾಂತರ ನಾವು ಕಟ್ಸ್ಕೊಟ್ಟಿದ್ರಿ. ಇನ್ನ ಆತನ ಪಾಪ ಆರ್ಥಿಕವಾಗಿ ಇಲ್ಲೇ ಇದ್ದಾನೆ. ಆತನ ಊಟಕ್ಕೆ ಒಂದು ಹೊತ್ತಿಗೆ ನಡೆಯೋಕ್ಕೂ ಕಷ್ಟ ಇದೆ. ಯಾರನ್ನ ದಾನಿಗಳಿದ್ರೆ ಸ್ವಲ್ಪ ಹೆಲ್ಪ್ ಮಾಡಿ. ಎಷ್ಟು ಖರ್ಚಾಗಿದೆ ಮನೆಗೆ? ಮನೆಗೆಲ್ಲ 1.5 ಲಕ್ಷ ಆಗಿದೆ. ನೀವು ಒಬ್ಬರೇ ಮಾಡಿರೋದಾ? ಹೌದು, ನಾವು ಮಾಡಿದೀವಿ. ಸ್ವಲ್ಪ ನಮ್ಮ ಫ್ರೆಂಡ್ಸು ಇದ್ದಾರೆ, ಬಜರಂಗಿ ಯೂತ್ಸ್ ಇಂದ ಮಾಡಿಸಿದಿರಿ. ಈಗ 2ನೇ ಮನೆ ನಮ್ದು. ಬೇರೆ ಊರಲ್ಲಿ ಎಲ್ಲಿ ಕಟ್ಸ್ಕೊಟ್ಟಿದ್ದೀರಾ? ಉಣ್ಕ್ಲಿಯಲ್ಲಿ ಒಂದು ಮನೆ ಕಟ್ಸ್ಕೊಟ್ಟಿದ್ದೀವಿ. ಅದು ಇಂಥವ್ರಿಗೆನಾ? ಇಂಥವ್ರಿಗೆ ಅವ್ರ ಚಿಕ್ಕ ಮಕ್ಕಳು ಅವ್ರು ಕಟ್ಸಿದೀವಿ. ಹೋದ ವರ್ಷ ಕಟ್ಸ್ಕೊಟ್ಟಿದ್ದು, ಈ ವರ್ಷ ಇಲ್ಲಿ ಮೊಗಲಹಳ್ಳಿಯಲ್ಲಿ. ಓಕೆ, ಆಯ್ತು. ಏನ್ ನಿಮ್ಮ ಹೆಸರು? ಶ್ರೀನಿವಾಸ ಸರ್. ಯಾವ ನಿಮ್ದು? ಮೊಗಲಹಳ್ಳಿ. ಏನಿದು ಯಾವ ಮನೇಲಿ ವಾಸ ಮಾಡ್ತಾ ಇದ್ರು ಫಸ್ಟ್? ಇದು ಸರ್ ಮೊದ್ಲು ಆ ಮನೆಯಲ್ಲಿ ಇದ್ವಿ, ಅದೆಲ್ಲ ಬಿದ್ದೋಗಿತ್ತು. ಇರಾಕ್ ಮನೆಯಲ್ಲ ಬಾತ್ರೂಮ್ ಇತ್ತು, ಆ ಬಾತ್ರೂಮ್ ವಾಸ ಮಾಡ್ತಾ ಇದ್ವಿ. ಲೋಕೇಶ್ ಅಣ್ಣವರು 12:30 ನೈಟಲ್ಲಿ ಬಂದು ಏನಪ್ಪ ತೊಂದ್ರೆ ಅಂತ ಕೇಳಿದ್ರು. ಈ ತರ ಆಗೈತೆ ಅಣ್ಣ ಅಂತಂದೆ. ಸರಿ, ನಾವು ಮನೆ ಕಟ್ಸ್ಕೊಡ್ತೀರಿ, ಮಕ್ಳು 8 ಜನ ಅಂತಂದ್ರು. ಒಬ್ಬ ಮಗಳು ಸರ್ ಅಂದ್ರೆ ಮಗಳಿಲ್ಲಿ ಅಂತಂದ್ರು. ಇಲ್ಲ ಸರ್, ಅಮ್ಮ ಯಾರನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ ನಾವೇನು ಹೆಲ್ಪ್ ಮಾಡ್ತೀರಪ್ಪ ಅಂತಂದ್ರು. ಮಾಡೋಣ ಅನ್ನಿ. ಇವಾಗ ಮನೆ ಕಟ್ಸ್ಕೊಟ್ಟು ಎಲ್ಲ ರೆಡಿ ಮಾಡ್ಕೊಟ್ರು ಸರ್. ಎಷ್ಟು ದಿನದಿಂದ ವಾಸ ಮಾಡ್ತಾ ಇದ್ರಿ ಇಲ್ಲಿ? 5 ವರ್ಷದಿಂದ ಆ ಮನೆಯಲ್ಲೇ ಇದ್ದೀವಿ ಸರ್. ಗೌರ್ಮೆಂಟ್ ಇಂದ ಏನಾದ್ರು ಫಸ್ಟ್ ಏನು ಮನೆ ಏನು ಹಾಕೊಂತಿಲ್ಲ? ಫಸ್ಟ್ ಮೊದ್ಲು ಬಿಲ್ ಆಗಿತ್ತು, ಕಟ್ಟಕ್ಕೆ ಎತ್ತನಿಲ್ಲ, ಸುಮ್ನೆ ಇದ್ದೋಗಿದ್ದೀವಿ ಸರ್. ಬೇರೆ ಯಾರು ಸಹಾಯ ಮಾಡಿರ್ಲಿಲ್ಲ? ಮಾಡಿದ್ದೆ ಸರ್. ಇವ್ರ ಹೆಂಗ ಕನೆಕ್ಟ್ ಆದ್ರು ಲೋಕೇಶ್ ಅವ್ರು? ನಿಮ್ಗೆ ಅದೇನೋ ಗೊತ್ತಿಲ್ಲ ಸರ್. ಎಲ್ಲ ತಿಳ್ಕೊಂಡು ಬಂದು 12:30 ರಾತ್ರಿಯಲ್ಲಿ ಎಬ್ಬಿಸಿ ಅವರೇ ಮಾತಾಡಿ ಕೇಳಿದ್ರು, ಏನಪ್ಪ ನಿನ್ ಪರಿಸ್ಥಿತಿ ಅಂತ. ನನ್ನ ಪರಿಸ್ಥಿತಿ ಅವ್ರಿಗೆ ಹೇಳ್ಕೊಂಡು ಕಣ್ಣೀರ್ ಹಾಕೊಂಡೆ. ಅವರೇ ಏನೋ ಹೆಲ್ಪ್ ಮಾಡ್ತೀರಿ ಅಂತ ಹೇಳಿ ಮನೆ ಕಟ್ಸ್ಕೊಟ್ಟಿದ್ವಿ ಸರ್. ಎಷ್ಟಾಗಿರ್ಬೋದು ಮನೆಗೆ ಇದ್ರಿಗೆ ಎಲ್ಲ? 1.5 ಲಕ್ಷ ಆದಂಕ ಆಗಿರ್ತದೆ ಸರ್. ಏನ್ ಹೇಳ್ತೀರಾ? ಇವಾಗ ಮನೆ ಎಲ್ಲ ರೆಡಿ ಆಗಿದೆ, ಅವ್ರಿಗೆ ಏನ್ ತಿಳಿಸ್ತೀರಾ ನೀವು? ಅದೇನೋ ಗೊತ್ತಿಲ್ಲ ಸರ್. ಇಲ್ಲ, ಹೆಲ್ಪ್ ಮಾಡವ್ರೆ. ಏನ್ ಅನಿಸ್ತಾ ಇದೆ ಇವಾಗ ನಿಮ್ಗೆ ಅಂತ? ಅವ್ರೇ ನಂಗೆ ಒಂದು ದೇವ್ರ ತಂದೆ ತಾಯಿ ಸಮಾನ ಅನಿಸ್ತಾ ಇದೆ. ಖುಷಿ ಆಗ್ತಾ ಇದೆಯಾ? ಆ ಮಗ ಎಷ್ಟನೇ ಕ್ಲಾಸು? 7ನೇ ಕ್ಲಾಸ್ ಸರ್. ಎಲ್ಲಿ ಹೋಗ್ತಾ ಇದಾರೆ? ನಂಬಳ್ಳಿ ಗೌರ್ಮೆಂಟ್ ಸ್ಕೂಲ್ ಅಲ್ಲೇನಾ? ಆಕ್ಸಿಡೆಂಟ್ ಆಗಿ 6 ವರ್ಷ ಆಗಿತ್ತು ಸರ್. 6 ವರ್ಷದಿಂದ ಕೇಸ್ ಐತೆ ಅಂತೇಳಿ ಕೇಸ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸರ್. ನನಗೆಲ್ಲೂ ಓಡಾಡೋಕ್ಕಾಗ್ತಾ ಇಲ್ಲ. ಒಬ್ಬ ಮಗ ಇದ್ದಾನೆ, ಮಗನ ಸಾಕೊಂಡು ಅಲ್ಲಿ ಇಲ್ಲಿ ತಿರ್ಕೊಂಡು ಇದು ಮಾಡ್ತಾ ಇದ್ದೆ ಸರ್. ಗೌರ್ಮೆಂಟ್ನಿಂದ ಕೂಡ ಏನೂ ಅನುಕೂಲ ಆಗಿಲ್ಲ ಸರ್ ನಮಗೆ. ಇವಾಗ ಮಗನ ಓದಿಸೋಕೆ ಕೂಡ ನನ್ನ ಪರಿಸ್ಥಿತಿ ಇಲ್ಲ. ಇವಾಗ ಲೋಕೇಶ್ ಅಣ್ಣ ಅವರು ಮನೆ ಕಟ್ಸ್ಕೊಟ್ಟಿದ್ದಾರೆ. ಗೌರ್ಮೆಂಟಿಂದ ಕೂಡ ಏನೂ ಅನುಕೂಲ ಆಗಿಲ್ಲ ಸರ್ ನಮಗೆ. ಏನು ಹೆಲ್ಪ್ ಮಾಡಿ ಸರ್ ಎಲ್ರಿಗೂ.